ಹಸ್ತಿನಾಪುರ ಸಿಂಹಾಸನಕ್ಕೆ ಪಾಂಡು ರಾಜನಾಗಿ ಬಂದಿದ ನಂತರ ಕುರುವಂಶದಲ್ಲಿ ಒಂದು ಹೊಸ ಶಕ್ತಿ, ಒಂದು ಹೊಸ ಆಸೆ ಉಟ್ಕೊಳ್ಳುತ್ತೆ. ಇಷ್ಟು ದಿನ ಯುವರಾಜನಾಗಿದ್ದ ಅವನು ಈಗ ರಾಜನಾಗಿ ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ತಗೊಳ್ತಾನೆ. ಯುದ್ಧದಲ್ಲಿ ಅವನ ಶೌರ್ಯ, ಆಡಳಿತದಲ್ಲಿ ನ್ಯಾಯ, ಇವು ಅವನನ್ನು ಪ್ರಜೆಗಳ ಹೃದಯಕ್ಕೆ ತುಂಬ ಹತ್ತಿರ ಮಾಡಿರ್ತವೆ. ಆದರೆ ರಾಜನ ಜೀವನ ಸಂಪೂರ್ಣ ಆಗೋದಕ್ಕೆ ಇನ್ನೊಂದು ಅಧ್ಯಾಯ ಬೇಕಿತ್ತು, ಅದು ವಿವಾಹ. ಕುರುವಂಶ ಮುಂದುವರಿಬೇಕಾದ್ರೆ ಪಾಂಡುಗೆ ಸೂಕ್ತ ಸಂಗಾತಿಯ ಅಗತ್ಯವಿರುತ್ತೆ. ಈ ಜವಾಬ್ದಾರಿಯನ್ನು ಭೀಷ್ಮ ತನ್ನ ಮೇಲೆ ತಗೊಳ್ತಾನೆ. ಭೀಷ್ಮ ಕೇವಲ ಯೋಧ ಆಗಿರಲಿಲ್ಲ, ಒಬ್ಬ ದೂರದೃಷ್ಟಿಯ ನಾಯಕ ಆಗಿರ್ತಾನೆ. ವಂಶದ ಭವಿಷ್ಯ, ರಾಜಕೀಯ ಬಲ ಮತ್ತು ಸಂಬಂಧಗಳ ಸಮತೋಲನ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವನು ಪಾಂಡಿಗೆ ವಧುವನ್ನು ಹುಡುಕ್ತಾನೆ. ಅದರಲ್ಲಿ ಮೊದಲನೇ ಅವಳು ಕುಂತಿ. ಅವಳ ನಿಜವಾದ ಹೆಸರು ಪ್ರೀತ. ಯಾದವ ವಂಶದಲ್ಲಿ ಹುಟ್ಟಿದ ಅವಳು ಕುಂತಿ ಭೋಜನಿಗೆ ದತ್ತು ಪುತ್ರಿಯಾಗಿ ಹೋಗಿರ್ತಾಳೆ. ಆದ್ದರಿಂದ ಕುಂತಿ ಅಂತ ಪ್ರಸಿದ್ಧಳಾಗಿರ್ತಾಳೆ. ಕುಂತಿ ಕೇವಲ ಸೌಂದರ್ಯದಿಂದ ಮಾತ್ರ ಅಲ್ಲ, ಅವಳ ಗುಣಗಳಿಂದ, ವಿನಯ, ಸಹನೆ, ಸೇವಾಭಾವ ಎಲ್ಲದರಿಂದಲೂ ತುಂಬಾ ಮೆಚ್ಚುಗೆ ಪಡ್ಕೊಂಡಿರ್ತಾಳೆ. ಈ ಕುಂತಿಯ ಜೀವನದಲ್ಲಿ ಒಂದು ಅಪರೂಪದ ಘಟನೆ ಬಾಲ್ಯದಲ್ಲೇ ನಡೆದೋಗಿರುತ್ತೆ. ಒಮ್ಮೆ ಮಹರ್ಷಿ ದುರ್ವಾಸರು ಕುಂತಿ ಭೋಜನ ಅರಮನೆಗೆ ಬಂದಿರ್ತಾರೆ. ಅವರ ಕೋಪಕ್ಕೆ ತುಂಬ ಪ್ರಸಿದ್ಧರಾಗಿರುವಂಥ ಈ ದುರ್ವಾಸ ಮುನಿಗಳನ್ನು ಸಂತೋಷಪಡಿಸೋದು ಸುಲಭವಾದ ಕೆಲಸ ಆಗಿರಲಿಲ್ಲ. ಆದರೆ ಕುಂತಿ ತನ್ನ ಸಂಪೂರ್ಣ ಮನಸ್ಸಿನಿಂದ ಯಾವುದೇ ಅಸಹನೆ ಇಲ್ಲದೆ ಅತ್ಯಂತ ಭಕ್ತಿಯಿಂದ ಅವ್ರ ಸೇವೆ ಮಾಡ್ತಾಳೆ. ದಿನಗಳ ಕಾಲ ನಿದ್ರೆ ಮರೆತು, ಶ್ರಮ ಮರೆತು ಅವಳು ಋಷಿಯನ್ನು ಸೇವೆ ಮಾಡ್ತಾಳೆ. ಅವಳ ಈ ನಿಷ್ಠೆಯಿಂದ ತುಂಬ ಸಂತೋಷಗೊಂಡ ದುರ್ವಾಸ ಮುನಿಗಳು ಅವಳಿಗೆ ಒಂದು ಮಹತ್ತರವಾದ ವರವನ್ನು ನೀಡ್ತಾರೆ. ಮುನಿಗಳು ಅವಳಿಗೆ 5 ಮಂತ್ರವನ್ನು ಕೊಡ್ತಾರೆ. ಈ ಮಂತ್ರವನ್ನು ಜಪಿಸಿ ನೀನು ಯಾವುದೇ ದೇವರನ್ನ ಕರೆದ್ರೂ ಕೂಡ ಅವರು ನಿನ್ನ ಮುಂದೆ ಪ್ರತ್ಯಕ್ಷರಾಗಿ ನಿನಗೆ ಸಂತಾನವನ್ನು ನೀಡ್ತಾರೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕುಂತಿಗೆ ಈ ವರದ ಮಹತ್ವ ಸಂಪೂರ್ಣವಾಗಿ ಅರ್ಥವಾಗಿರಲಿಲ್ಲ. ಕುತೂಹಲದಿಂದ ಒಂದಿನ ಅವಳ ಮಂತ್ರವನ್ನು ಪರೀಕ್ಷೆ ಮಾಡೋದಕ್ಕೆ ನಿರ್ಧರಿಸ್ಬಿಡ್ತಾಳೆ. ಅವಳು ಸೂರ್ಯದೇವನನ್ನು ಧ್ಯಾನಿಸ್ಕೊಂಡು ಮಂತ್ರವನ್ನು ಜಪಿಸ್ಬಿಡ್ತಾಳೆ. ಅಚ್ಚರಿಯಾಗಿ ಸೂರ್ಯದೇವರು ಅವಳ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆ ದಿವ್ಯ ಕ್ಷಣದಲ್ಲಿ ಅವಳು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ, ಅವನೇ ಕರ್ಣ. ಆದರೆ ಸಮಾಜದ ಭಯ, ತನ್ನ ಗೌರವದ ಭಯ, ಇವುಗಳ ಕಾರಣದಿಂದ ಕುಂತಿ ಆ ಮಗುವನ್ನು ಒಂದು ಪೆಟ್ಟಿಗೆನಲ್ಲಿ ಇಟ್ಟು ನದಿಗೆ ಬಿಟ್ಬಿಡ್ತಾಳೆ. ಆ ಕ್ಷಣ ಅವಳ ಹೃದಯನ ತುಂಡರಿಸಿದ್ರು ಕೂಡ ಅವಳು ಆ ರಹಸ್ಯವನ್ನು ತನ್ನೊಳಗೆ ಮರೆಮಚ್ಕೊಳ್ತಾಳೆ. ಈ ರಹಸ್ಯನ ತನ್ನ ಮನಸ್ಸೆಲ್ಲ ಇಟ್ಕೊಂಡು ಕುಂತಿ ಪಾಂಡುವಿನ ಜೊತೆ ವಿವಾಹ ಆಗ್ತಾಳೆ. ಆ ವಿವಾಹ ರಾಜ ಮರ್ಯಾದೆಯಿಂದ, ಸಂಪ್ರದಾಯದಂತೆ ನೆರವೇರುತ್ತೆ. ಕುಂತಿ ಪಾಂಡುಗೆ ಬೆಂಬಲವಾಗಿ, ಶಾಂತವಾಗಿ, ಗೌರವದಿಂದ ಬದುಕ್ತಾ ಇರ್ತಾಳೆ. ಆದರೆ ರಾಜಕೀಯ ದೃಷ್ಟಿಯಿಂದ ಭೀಷ್ಮ ಪಾಂಡುವಿಗೆ ಇನ್ನೊಂದು ವಿವಾಹ ಮಾಡಿಸ್ತಾನೆ, ಮಾದ್ರಿಯೊಂದಿಗೆ. ಮದ್ರಾ ದೇಶದ ರಾಜಕುಮಾರಿ ಮಾದ್ರಿ ಸೌಂದರ್ಯದಲ್ಲಿ ಅಪ್ರತಿಮಳಾಗಿರ್ತಾಳೆ. ಅವಳ ಸೊಗಸು, ಅವಳ ಮೃದು ಸ್ವಭಾವ ಎಲ್ಲರನ್ನೂ ಆಕರ್ಷಿಸ್ತಿರುತ್ತೆ. ಈಗ ಪಾಂಡು ಇಬ್ಬರು ಪತ್ನಿಯರೊಂದಿಗೆ ಸಂತೋಷದಿಂದ ಬದುಕ್ತಿರ್ತಾನೆ. ಆದರೆ ವಿಧಿಯ ಆಟ ಯಾವಾಗಲೂ ಅಪ್ರತೀಕ್ಷಿತ. ಒಂದಿನ ಪಾಂಡು ತನ್ನ ಸೇನೆಯೊಂದಿಗೆ ಅರಣ್ಯಕ್ಕೆ ಬೇಟೆ ಹೋಗಿರ್ತಾನೆ. ಕಾಡಿನ ಮಧ್ಯೆ ಅವನೊಂದು ಜಿಂಕೆಯ ಜೋಡಿಯನ್ನು ನೋಡ್ತಾನೆ. ಅವು ಪರಸ್ಪರ ಸನ್ನಿಹಿತವಾಗಿರ್ತವೆ. ಯೋಧನ ಸ್ವಭಾವದಲ್ಲಿ ಅವನ ತಕ್ಷಣ ಬಾಣವನ್ನು ಹಾರಿಸ್ಬಿಡ್ತಾನೆ. ಬಾಣ ಗುರಿಯನ್ನು ತಲುಪುತ್ತೆ, ಆದರೆ ಅದು ಸಾಮಾನ್ಯ ಜಿಂಕೆಗಳಾಗಿರಲಿಲ್ಲ. ಅವು ಮಹರ್ಷಿ ಕಿಂಡಮ ಮತ್ತು ಅವರ ಪತ್ನಿಯಾಗಿರ್ತಾರೆ. ಜಿಂಕೆ ರೂಪದಲ್ಲಿದ್ದ ಗಾಯಗೊಂಡ ಮಹರ್ಷಿ ತನ್ನ ನಿಜ ರೂಪಕ್ಕೆ ಬಂದು ಕೋಪದಿಂದ ಪಾಂಡುವನ್ನು ನೋಡ್ತಾರೆ. ನೀನು ಯೋಧನಾಗಿದ್ರೂ ಕೂಡ ಧರ್ಮವನ್ನು ಮರ್ತೀಯಾ ಅಂತ ಕೇಳ್ತಾರೆ. ಆ ಕ್ಷಣದಲ್ಲಿ ಪಾಂಡುವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ, ಆದರೆ ಅದು ತಡವಾಗೋಗಿರುತ್ತೆ. ಮಹರ್ಷಿ ಕಿಂಡಮ ಅವನಿಗೆ ಭೀಕರವಾದ ಒಂದು ಶಾಪ ನೀಡ್ತಾರೆ. ನೀನು ಯಾವಾಗಲಾದರೂ ನಿನ್ನ ಪತ್ನಿಯ ಜೊತೆ ಒಂದಾಗುವಂಥ ಸಮಯದಲ್ಲಿ ಅದೇ ಕ್ಷಣದಲ್ಲಿ ನಿನ್ನ ಮರಣವಾಗುತ್ತೆ ಅಂತ ಶಾಪ ಕೊಡ್ತಾರೆ. ಈ ಮಾತುಗಳು ಪಾಂಡುವಿನ ಜೀವನವನ್ನು ಸಂಪೂರ್ಣವಾಗಿ ಕ್ಷಣಾರ್ಧದಲ್ಲೇ ಬದಲಿಸ್ಬಿಡುತ್ತೆ. ಈ ಶಾಪದ ನಂತರ ಪಾಂಡು ತನ್ನ ಜೀವನದ ಅರ್ಥನೇ ಕಳೆದುಕೊಳ್ಬಿಡ್ತಾನೆ. ರಾಜನಾಗಿದ್ರೂ ಕೂಡ, ಪತಿಯಾಗಿದ್ರೂ ಕೂಡ ಅವನು ಸಂತಾನವನ್ನು ಹೊಂದೋದಕ್ಕೆ ಸಾಧ್ಯ ಇರಲಿಲ್ಲ. ತನ್ನ ವಂಶವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನೋವು ಅವನನ್ನು ಒಳಗಿಂದ ಕಾಡ್ತಾ ಇರುತ್ತೆ. ಕೊನೆಗೆ ಅವನೊಂದು ನಿರ್ಧಾರ ತಗೊಳ್ತಾನೆ. ಸಿಂಹಾಸನವನ್ನು ತ್ಯಜಿಸಿ ಅರಣ್ಯದಲ್ಲಿ ತಪಸ್ವಿಯಾಗಿ ಬದುಕೋದಕ್ಕೆ ನಿರ್ಧರಿಸ್ತಾನೆ. ಕುಂತಿ ಮತ್ತು ಮಾದ್ರಿಯೊಂದಿಗೆ ಅವನು ಅರಣ್ಯಕ್ಕೆ ತೆರಳ್ತಾನೆ. ಅರಣ್ಯದ ಶಾಂತ ಜೀವನದಲ್ಲಿ ಪಾಂಡು ತನ್ನ ತಪ್ಪಿನ ಭಾರವನ್ನು ಹೊತ್ತು ಬದುಕ್ತಾ ಇರ್ತಾನೆ. ಒಂದು ದಿನ ಅವನು ತನ್ನ ನೋವನ್ನು ಕುಂತಿ ಮುಂದೆ ಹೊರ ಹಾಕ್ತಾನೆ. ಆಗ ಕುಂತಿ ತನ್ನ ರಹಸ್ಯವನ್ನು ಹೇಳ್ತಾಳೆ, ದುರ್ವಾಸರಿಂದ ಪಡೆದ ವರದ ಬಗ್ಗೆ. ಇದು ಕೇಳಿದ ಪಾಂಡುವಿಗೆ ಆಸೆಯ ಕಿರಣವು ಕಾಣಿಸ್ಕೊಳ್ಳುತ್ತೆ. ದೇವರ ಅನುಗ್ರಹದಿಂದ ಸಂತಾನವನ್ನು ಪಡಿಬೋದು ಅಂತ ಅವನು ಅರ್ಥಕೊಳ್ತಾನೆ. ಕುಂತಿ ಮೊದಲು ಧರ್ಮದ ದೇವರಾದ ಯಮಧರ್ಮರನ್ನು ಕರೀತಾಳೆ. ಅದರ ಫಲವಾಗಿ ಜನಿಸ್ತಾನೆ ಯುಧಿಷ್ಠಿರ. ನಂತರ ವಾಯುದೇವ, ಇದರಿಂದ ಜನಿಸ್ತಾನೆ ಭೀಮ. ನಂತರ ಇಂದ್ರ, ಜನಿಸ್ತಾನೆ ಅರ್ಜುನ. ನಂತರ ಪಾಂಡು ಮಾದ್ರಿಗೂ ಕೂಡ ಈ ಅವಕಾಶನ ನೀಡೋದಕ್ಕೆ ಹೇಳ್ತಾನೆ. ಕುಂತಿ ತನ್ನ ಮಂತ್ರವನ್ನು ಮಾದ್ರಿಗೆ ನೀಡ್ತಾಳೆ. ಮಾದ್ರಿ ಅಶ್ವಿನಿ ದೇವರನ್ನ ನೆನೆಸ್ಕೊಂಡು ಮಂತ್ರವನ್ನು ಪಠಿಸ್ತಾಳೆ. ಅದರ ಫಲವಾಗಿ ಜನಿಸ್ತಾರೆ ನಕುಲ ಮತ್ತು ಸಹದೇವ. 5 ಪಾಂಡವರು ಹುಟ್ಟಿದ್ರು. ಇವರು ದೇವರ ಅನುಗ್ರಹದಿಂದ ಬಂದ ಮಹಾನ್ ಯೋಧರಾಗಿರ್ತಾರೆ. ಆದರೆ ವಿಧಿಯ ಆಟ ಇನ್ನೂ ಮುಗ್ದಿರಲಿಲ್ಲ. ಒಂದು ದಿನ ಪಾಂಡು ತನ್ನ ಶಾಪವನ್ನು ಮರೆತು ಮಾದ್ರಿಯತ್ತ ಆಕರ್ಷಿತನಾಗ್ಬಿಡ್ತಾನೆ. ಆ ಕ್ಷಣದಲ್ಲಿ ಶಾಪ ಕಾರ್ಯನಿರ್ವಹಿಸ್ಬಿಡುತ್ತೆ. ಮತ್ತು ಪಾಂಡು ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ.
ಈ ಘಟನೆಗೆ ತಾನೇ ಕಾರಣ ಅಂತ ತಿಳಿದು ಮಾದ್ರಿ ತನ್ನ ಪತಿಯೊಂದಿಗೆ ತಾನೂ ಕೂಡ ಹೋಗೋದಕ್ಕೆ ನಿರ್ಧರಿಸ್ಬಿಡ್ತಾಳೆ. ಕುಂತಿ 5 ಮಕ್ಕಳೊಂದಿಗೆ ಈಗ ಒಬ್ಬೊಂಟಿಯಾಗಿಬಿಟ್ಟಿದ್ದಾಳೆ. ಈಗ ಅವಳ ಜೀವನದ ಗುರಿ ಒಂದೇ, ಪಾಂಡವರನ್ನು ರಕ್ಷಿಸಿ ಅವರನ್ನು ಮಹಾನ್ ವ್ಯಕ್ತಿಗಳನ್ನಾಗಿ ರೂಪಿಸೋದು. ಅರಣ್ಯದಲ್ಲಿ ಹುಟ್ಟಿದ ಆ 5 ಮಕ್ಕಳು ಈಗ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಅವರನ್ನು ಕಾಯ್ತಿರೋದು ಕೇವಲ ಕುಟುಂಬ ಅಲ್ಲ, ಒಂದು ಸ್ಪರ್ಧೆ, ಒಂದು ಅಸೂಯೆ ಮತ್ತು ಒಂದು ಮಹಾಯುದ್ಧದ ಆರಂಭ. ಇನ್ನು ಹಸ್ತಿನಾಪುರದಲ್ಲಿ ಪಾಂಡು ಅರಣ್ಯಕ್ಕೆ ತೆರಳಿದ ನಂತರ ರಾಜಕೀಯವಾಗಿ ಅಧಿಕಾರ ಧೃತರಾಷ್ಟ್ರನ ಕೈಯಲ್ಲಿ ಕೇಂದ್ರೀಕರಿಸತೊಡಗುತ್ತೆ. ಅವನು ಕುರುಡನಾಗಿದ್ರೂ ಕೂಡ ರಾಜನ ಸ್ಥಾನವನ್ನು ನೇರವಾಗಿ ಹಿಡಿದಿರಲಿಲ್ಲ, ಆದರೆ ಆಡಳಿತದ ನಾಡಿಯನ್ನು ಹಿಡಿದವನಾಗಿರ್ತಾನೆ. ಇದೇ ಸಮಯದಲ್ಲಿ ಅವನ ಜೀವನದ ಒಂದು ಪ್ರಮುಖ ಅಧ್ಯಾಯ ಆರಂಭವಾಗಿರುತ್ತೆ, ಅವನ ವಿವಾಹ. ಗಾಂಧಾರ ದೇಶದ ರಾಜಕುಮಾರಿಯಾದ ಗಾಂಧಾರಿ ತನ್ನ ಸೌಂದರ್ಯಕ್ಕಿಂತ ಜಾಸ್ತಿ ತನ್ನ ಧರ್ಮನಿಷ್ಠೆಗಾಗಿ ಪ್ರಸಿದ್ಧಳಾಗಿರ್ತಾಳೆ. ಭೀಷ್ಮ ಈ ಸಂಬಂಧವನ್ನು ಒಪ್ಪಿಸಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹವನ್ನು ನೆರವೇರಿಸ್ತಾನೆ. ಆದರೆ ಈ ವಿವಾಹದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ. ಗಾಂಧಾರಿ ತನ್ನ ಪತಿಯ ಸ್ಥಿತಿಯನ್ನು ತಿಳ್ಕೊಂಡಾಗ, ಅವನು ಕುರುಡನೆಂಬುದು ಗೊತ್ತಾದಾಗ ತಾನೂ ಕೂಡ ತನ್ನ ಕಣ್ಗಳನ್ನ ಕಟ್ಕೊಳ್ತಾಳೆ. ನನ್ನ ಪತಿ ನೋಡದೇ ಇರೋ ಲೋಕವನ್ನು ನಾನು ಕೂಡ ನೋಡೋದಿಲ್ಲ ಎನ್ನುವ ಅವಳ ನಿರ್ಧಾರ ಒಂದು ಕಡೆ ತ್ಯಾಗದ ಸಂಕೇತ ಆಗಿದ್ರೂ ಕೂಡ ಇನ್ನೊಂದು ಕಡೆ ಅದೊಂದು ಗಂಭೀರ ಪರಿಣಾಮವನ್ನು ಹೊಂದಿರುತ್ತೆ. ಅವಳು ತನ್ನ ಕಣ್ಗಳನ್ನ ಮಾತ್ರ ಅಲ್ಲ, ತನ್ನ ಜೀವನದ ಅನೇಕ ಸತ್ಯಗಳನ್ನ ಕೂಡ ಮುಚ್ಕೊಳ್ತಾಳೆ. ಗಾಂಧಾರಿ ಗರ್ಭವತಿ ಆಗ್ತಾಳೆ. ಹಸ್ತಿನಾಪುರದಲ್ಲಿ ಸಂತೋಷದ ವಾತಾವರಣ ಮೂಡುತ್ತೆ. ಆದರೆ ತಿಂಗಳುಗಳು ಕಳೆದರೂ ಕೂಡ ಮಗುವಿನ ಜನನ ಆಗೋದೇ ಇಲ್ಲ. 1 ವರ್ಷ, 2 ವರ್ಷ, ಗರ್ಭ ಇನ್ನೂ ಮುಂದುವರಿತಾನೇ ಇರುತ್ತೆ. ಇದೇ ಸಮಯದಲ್ಲಿ ಅರಣ್ಯದಲ್ಲಿ ಕುಂತಿಗೆ ಮಕ್ಕಳು ಹುಟ್ಟಿರೋ ಸುದ್ದಿ ಅರಮನೆಗೆ ತಲುಪುತ್ತೆ. ಯುಧಿಷ್ಠಿರ ಹುಟ್ಟಿದ ಸುದ್ದಿ, ನಂತರ ಭೀಮ, ನಂತರ ಅರ್ಜುನ, ಈ ಎಲ್ಲ ಸುದ್ದಿ ಗಾಂಧಾರಿಯ ಮನಸ್ಸಿನಲ್ಲಿ ಅಸಹನೆಯನ್ನು ಹುಟ್ಟಿಸ್ತಾ ಹೋಗುತ್ತೆ. ನಾನು ಮೊದಲ ರಾಣಿ, ನನ್ನ ಮಗನೇ ಮೊದಲಿಗೆ ಹುಟ್ಟಬೇಕು ಎಂಬ ಆಕಾಂಕ್ಷೆ ಅವಳೊಳಗೆ ಬೆಳೆದಿರುತ್ತೆ. ಆ ಅಸಹನೆ ಒಂದು ಕ್ಷಣದಲ್ಲಿ ಕೋಪವಾಗಿ ಬದಲಾಗ್ಬಿಡುತ್ತೆ. ಆಕೆ ಕೋಪದ ಪರಿಣಾಮವಾಗಿ ಅವಳು ತನ್ನ ಹೊಟ್ಟೆಯನ್ನು ಬಲವಾಗಿ ಹೊಡ್ಕೊಳ್ತಾಳೆ. ಆ ಕ್ಷಣದಲ್ಲಿ ಗರ್ಭದಿಂದ ಹೊರಬಂದದ್ದು ಒಂದು ಜೀವಂತ ಮಗು ಅಲ್ಲ, ಒಂದು ಮಾಂಸದ ಗುಡ್ಡೆ. ಅರಮನೆ ನಿಶ್ಚಲವಾಗಿಬಿಡುತ್ತೆ. ಇದು ಯಾವ ರೀತಿಯ ವಿಧಿ ಅಂತ. ಈ ಸಂಕಷ್ಟದ ಸಮಯದಲ್ಲಿ ಮಹರ್ಷಿ ವ್ಯಾಸರನ್ನು ಕರೆಸಲಾಗುತ್ತೆ. ವ್ಯಾಸರು ಆ ಮಾಂಸದ ಗುಡ್ಡೆಯನ್ನು ನೋಡಿ, ಇದನ್ನು ತ್ಯಜಿಸಬೇಡಿ, ಇದರಲ್ಲಿ ಜೀವ ಇದೆ ಅಂತ ಹೇಳ್ತಾರೆ. ಅವರು ಅದನ್ನು 100 ಭಾಗಗಳಾಗಿ ವಿಭಜಿಸೋದಕ್ಕೆ ಸೂಚಿಸ್ತಾರೆ. ಪ್ರತಿಯೊಂದು ಭಾಗವನ್ನು ತುಪ್ಪ ತುಂಬಿದ ಮಡಿಕೆಗಳಲ್ಲಿ ಇಡಲಾಗುತ್ತೆ. ದಿನಗಳ ಕಳೆದ ನಂತರ ಸಮಯ ಪೂರ್ತಿಯಾದಾಗ ಆ ಮಡಿಕೆಗಳಿಂದ ಒಂದೊಂದಾಗಿ ಮಕ್ಕಳು ಹುಟ್ಟೋದಕ್ಕೆ ಶುರು ಮಾಡ್ತಾರೆ. ಮೊದಲ ಮಡಿಕೆಯಿಂದ ಹೊರಬರ್ತಾನೆ ದುರ್ಯೋಧನ. ಅವನ ಜನನ ಕ್ಷಣದಲ್ಲೇ ಹಸ್ತಿನಾಪುರದಲ್ಲಿ ಅಶುಭ ಸೂಚನೆಗಳು ಕಾಣಿಸ್ತಿರ್ತವೆ. ಕಾಗೆಗಳ ಕಿರ್ಚಾಟ, ನಾಯಿಗಳ ಅಸ್ವಾಭಾವಿಕ ವರ್ತನೆ, ಗಾಳಿಯ ಭಯಾನಕ ಧ್ವನಿ ಎಲ್ಲವೂ ಒಂದು ಅಪಾಯವನ್ನು ಸೂಚಿಸ್ತಿರುತ್ತೆ. ವಿದುರ ಮತ್ತು ಭೀಷ್ಮ ಈ ಎಲ್ಲವನ್ನ ಗಮನಿಸ್ತಾರೆ. ಅವರು ಧೃತರಾಷ್ಟ್ರನ ಬಳಿ ಹೋಗಿ ಹೇಳ್ತಾರೆ, ಈ ಮಗುವನ್ನು ತ್ಯಜಿಸು, ಇವನು ಭವಿಷ್ಯದಲ್ಲಿ ವಂಶಕ್ಕೆ ವಿನಾಶ ತರ್ತಾನೆ ಅಂತ. ಆದರೆ ಧೃತರಾಷ್ಟ್ರ ತನ್ನ ಮೊದಲ ಮಗನ ಮೇಲೆ ಇರೋ ಪ್ರೀತಿಯಿಂದ ಆ ಸಲಹೆಯನ್ನು ನಿರಾಕರಿಸ್ತಾನೆ. ಅವನು ತನ್ನ ಮಗುವನ್ನು ಕಾಪಾಡ್ಕೊಳ್ತಾನೆ. ಇದೇ ನಿರ್ಧಾರ ಮಹಾಭಾರತ ದಿಕ್ಕನ್ನು ಬದಲಿಸಿದ ನಿರ್ಧಾರ ಆಗಿರುತ್ತೆ. ಇನ್ನು ದುರ್ಯೋಧನ ಬೆಳೆದಂತೆ ಅವನೊಳಗಿನ ಸ್ವಭಾವ ಕೂಡ ರೂಪುಗೊಳ್ತೊಡಗುತ್ತೆ. ಅವನು ಶಕ್ತಿಶಾಲಿ, ಧೈರ್ಯಶಾಲಿ, ಆದರೆ ಅದೇ ಸಮಯದಲ್ಲಿ ಅಹಂಕಾರದಿಂದ ಕೂಡಿರ್ತಾನೆ. ಅವನಿಗೆ ಬಾಲ್ಯದಿಂದಲೇ ಒಂದು ಭಾವನೆ ಬೇರೂರಿರುತ್ತೆ, ಈ ಸಿಂಹಾಸನ ನನ್ನದೇ ಅನ್ನೋದು. ಆದರೆ ಅವನ ಎದುರು ನಿಂತಿದ್ದವರು ಪಾಂಡವರು. ಯುಧಿಷ್ಠಿರನ ಧರ್ಮ, ಭೀಮನ ಶಕ್ತಿ, ಅರ್ಜುನನ ಕೌಶಲ್ಯ ಇವುಗಳು ದುರ್ಯೋಧನನ ಮನಸ್ಸಿನಲ್ಲಿ ಅಸೂಯೆಯನ್ನು ಹುಟ್ಟಿಸ್ತಾ ಇರುತ್ತೆ. ಈ ಅಸೂಯೆಯನ್ನು ಬೆಳೆಸಿದ ಪ್ರಮುಖ ವ್ಯಕ್ತಿ ಶಕುನಿ. ಶಕುನಿ ಗಾಂಧಾರಿಯ ಸಹೋದರ. ಅವನು ಕೇವಲ ಮಾವ ಮಾತ್ರ ಆಗಿರಲಿಲ್ಲ, ಒಂದು ಕುತಂತ್ರದ ಪ್ರತೀಕ ಆಗಿದ್ದ. ಅವನ ಮನಸ್ಸಿನಲ್ಲಿ ಹಸ್ತಿನಾಪುರದ ವಿರುದ್ಧ ಒಂದು ಆಂತರಿಕ ದ್ವೇಷ ಇತ್ತು. ತನ್ನ ತಂಗಿಯ ಜೀವನವನ್ನು, ಅವಳ ಕಣ್ಣುಗಳನ್ನ ಕಟ್ಟಿಕೊಂಡ ನಿರ್ಧಾರವನ್ನು ಅವನು ಒಂದು ಅನ್ಯಾಯ ಅಂತ ಕಂಡಿರ್ತಾನೆ. ಆ ದ್ವೇಷವನ್ನು ನೇರವಾಗಿ ಹೊರಗಾಕೋದಕ್ಕೆ ಆಗದೇ ಇರೋದ್ರಿಂದ ಅವನು ದುರ್ಯೋಧನನ ಮನಸ್ಸನ್ನು ರೂಪಿಸೋದಕ್ಕೆ ಪ್ರಾರಂಭಿಸ್ತಾನೆ. ನೀನೇ ರಾಜನಾಗಬೇಕು, ಪಾಂಡವರು ನಿನ್ನ ಶತ್ರುಗಳು, ಈ ರೀತಿ ನಿಧಾನವಾಗಿ ದುರ್ಯೋಧನನ ಮನಸ್ಸಿನಲ್ಲಿ ವಿಷವನ್ನು ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಲ್ಯದಲ್ಲಿದ್ದ ಅಸೂಯೆ ಈಗ ದ್ವೇಷವಾಗಿ ಬದಲಾಗುತ್ತೆ. ದುರ್ಯೋಧನನ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ನಿರ್ಧಾರ ಶಕುನಿಯ ಪ್ರಭಾವಕ್ಕೆ ಒಳಗಾಗ್ತೊಡಗುತ್ತೆ. ಹೀಗೆ ಹಸ್ತಿನಾಪುರದ ಅರಮನೆಯೊಳಗೆ 2 ಶಕ್ತಿಗಳು ರೂಪುಗೊಳ್ತಿವೆ. ಒಂದು ಕಡೆ ಧರ್ಮ, ಶಾಂತಿ ಮತ್ತು ನೀತಿ ಹಿಡಿದ ಪಾಂಡವರು, ಇನ್ನೊಂದು ಕಡೆ ಅಹಂಕಾರ, ಅಸೂಯೆ, ಕುತಂತ್ರದಿಂದ ರೂಪುಗೊಂಡ ಕೌರವರು. ಇವರಿಬ್ಬರು ಮಧ್ಯದಲ್ಲಿ ನಿಂತಿದ್ದವನು ಶಕುನಿ. ನೇರವಾಗಿ ಏನೂ ಮಾಡಿದವನಂತ ಕಾಣಿಸ್ತಿದ್ರು ಕೂಡ ಎಲ್ಲವನ್ನು ನಿಯಂತ್ರಿಸ್ತಿರ್ತಾನೆ. ಈ ಕತೆ ಈಗ ಕೇವಲ ಒಂದು ಕುಟುಂಬದ ಕಥೆ ಅಲ್ಲ, ಇದು ಮನಸ್ಸಿನ ಯುದ್ಧದ ಆರಂಭ, ಮತ್ತು ಈ ಯುದ್ಧದ ಬೀಜ ಈಗ ಬಿತ್ತಲಾಗಿದೆ.